ಆಚಾರ್ಯರು ಇಡೀ ಜಗತ್ತು ಕಂಡಂತಹ ಅಪ್ರತಿಮ ತತ್ವಜ್ಞಾನಿಗಳು. ಅವರ ಒಂದು ವಿದ್ವತ್ ಪ್ರತಿಭೆ, ಅನುಪಮವಾದಂತಹ ಒಂದು ಪಾಂಡಿತ್ಯ, 32 ಲಕ್ಷಣದಿಂದ ಭರಿತವಾದಂತಹ ದೇಹ, ಆ ದೇಹಕ್ಕೆ ಆ ರೂಪಕ್ಕೆ ತಕ್ಕ ಹಾಗೆ ಭಗವಂತನ ಪಾದಾರವಿಂದದಲ್ಲಿ ಭಕ್ತಿ ಮತ್ತು ಸಜ್ಜನರ ಸಂಕಟಗಳನ್ನು ಪರಿಹಾರ ಮಾಡಿ ಕಾರುಣ್ಯದಿಂದ ಅವರಿಗೆ ಅನುಗ್ರಹ ಮಾಡ್ತಾ ತತ್ವಪ್ರಚಾರವನ್ನು ಮಾಡಿದಂತಹ ವಿಶ್ವಗುರುಗಳು. ಅವತಾರ ಮಾಡಿದ್ದು ಒಂದು ಚಿಕ್ಕ ಹಳ್ಳಿ, ಪಾಜಕ ಕ್ಷೇತ್ರ. ಆದರೆ ಸ್ವೀಕಾರ ಮಾಡಿದ್ದು ಮಾತ್ರ ಪರಮಹಂಸ ಆಶ್ರಮ. 7 ವಯಸ್ಸಿಗೆ ಉಪನಯನ, 9ಕ್ಕೆ ಸನ್ಯಾಸಾಶ್ರಮ. ಅಲ್ಲಿಂದ 70 ವರ್ಷಗಳ ಕಾಲ ತತ್ವಪ್ರಚಾರವನ್ನು ಮಾಡಿರ್ತಕ್ಕಂಥದ್ದು. ಆಚಾರ್ಯರು ಪರಮಾತ್ಮನ ಹಂಸನಾಮಕ ಪರಂಪರೆಯ ಪೀಠವನ್ನು ಅಲಂಕಾರ ಮಾಡಿ ಆ ಸೇತು ಹಿಮಾಚಲ, ಹಿಮಾಚಲದಿಂದ ಆಚೆ ದೊಡ್ಡ ಬದರಿಯ ತನಕ ನಿರಂತರ ಸಂಚಾರ ಮಾಡಿ ಸರ್ವಮೂಲ ಗ್ರಂಥಗಳ ರಚನೆ ಮಾಡಿ ಸಜ್ಜನ ಸಮುದಾಯಕ್ಕೆ ಉಪದೇಶ ಮಾಡಿ ಎಲ್ಲ ಶಾಸ್ತ್ರಗಳ ಸಾರವನ್ನು ಬಲ್ಲವರಾಗಿ ಇದೇ ದಾರಿ ನಾಣ್ಯಪಂಥಾಯನಾಯ ವಿದ್ಯತೆ, ಬಿಡಬೇಡಿ ಬಿಡಬೇಡಿ ಬಿಟ್ಟು ಕೆಡಬೇಡಿ, ಏನದು ಮಧ್ವಮತದ ಸಿದ್ಧಾಂತದ ಒಂದು ಪದ್ಧತಿ, ಈ ದಾರಿ ಆಚಾರ್ಯರು ಹಾಕಿಕೊಟ್ಟಂಥ ದಾರಿ. ಇದು ಭಗವಂತನನ್ನು ನೋಡುವವರಿಗೆ, ಭಗವಂತನನ್ನು ಬಯಸುವವರಿಗೆ, ಭಗವಂತನ ಅರಮನೆಯನ್ನು ಹೊಂದಬೇಕು ಅಂತ ಅನ್ನುವವರಿಗಿರುವಂತಹ ರಾಜಮಾರ್ಗ, ಮೇನ್ ರೋಡ್. ಯಾವುದೋ ಗಲ್ಲಿಲಿ ಹೋಗಿ ಎಲ್ಲೋ ಹಳ್ಳದಲ್ಲಿ ಬಿದ್ದು ಒದ್ದಾಡಬೇಡಿ ಅಂತ ಅಂತಹ ರಾಜಮಾರ್ಗವನ್ನು ತೋರಿಸಿಕೊಟ್ಟು ಯಾರ್ಯಾರು ನಿಜವಾದ ಜಿಜ್ಞಾಸುಗಳಿದ್ದಾರೆ, ಜಿಜ್ಞಾಸುಗಳು ಅಂದರೆ ಜ್ಞಾನವನ್ನು ಪಡಿಬೇಕು ಅಂತ ಯಾರಿಗೆ ನಿಜವಾಗಿ ಬಯಕೆ ಇದೆ, ಅದು ಮನುಷ್ಯರಾದರೆ ಸಾಕು, ಇಂಥವರೇ ಆಗಬೇಕಂತಿಲ್ಲ ರೀ. ಮಧ್ವಾಚಾರ್ಯರ ಮತವನ್ನು ಒಪ್ಕೊಳ್ಳಿಕ್ಕೆ ಮಾನವರಾದರೆ ಸಾಕು. ಮಧ್ವಾಚಾರ್ಯರು ಕೇವಲ ಯಾವುದೋ ಒಂದು ಮತಕ್ಕೆ ಗುರುಗಳಲ್ಲ, ಇದು ಚೆನ್ನಾಗಿ ತಿಳ್ಕೊಳ್ಬೇಕಾದ್ದು. ಮಧ್ವಾಚಾರ್ಯರು ನಮ್ಮ ಮಠದ ಗುರುಗಳು ಅಂತ ಯಾರ್ಯಾರು ತಿಳ್ಕೊಂಡ್ಬಿಟ್ಟಿರ? ನಮ್ಮ ಮಠಕ್ಕಲ್ಲ ರೀ, ನಮ್ಮ ಮತಕ್ಕಲ್ಲ ರೀ, ಮನುಕುಲಕ್ಕೆ ಗುರುಗಳು. ಇಲ್ಲಿ ಸುಮಧ್ವ ವಿಜಯದಲ್ಲಿ ಬರುತ್ತೆ, ಸತಾಂಗುರು ಕಾರಣ ಮಾನುಷಾಕೃತಿ. 14 ಲೋಕದಲ್ಲಿರುವ ಎಲ್ಲ ಸಜ್ಜನರಿಗೆ ಮಧ್ವಾಚಾರ್ಯರೇ ಗುರುಗಳು. ಅನಾದಿಯಾಗಿರ್ತಕ್ಕಂಥ ತತ್ವ ಸಿದ್ಧಾಂತ ಏನಿದೆ, ವೈಷ್ಣವ ಸಿದ್ಧಾಂತ, ಹರಿ ಸರ್ವೋತ್ತಮತ್ವ, ವಾಯು ಜೀವೋತ್ತಮತ್ವ, ಪಂಚಭೇದ, ತಾರತಮ್ಯ, ಜಗತ್ ಸತ್ಯತ್ವ. ತುಂಬ ಜನ ಅಂತಾರೆ ಎಲ್ಲ ಒಂದೇ 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 ಒಂದೇ, ನಾವೆಲ್ಲರೂ ಒಂದೇ, ಜಾತಿ ಒಂದೇ, ದೇವರು ಒಂದೇ, ನಾವು ನೀವು ಎಲ್ಲ ಒಂದೇ. ನೋಡಿ, ಜಗತ್ತಲ್ಲಿ ಇಷ್ಟು ಮೋಸ. ಅದು ಒಂದಂತಿಲ್ಲ ರೀ. ಒಂದು ಗಿಡದ 2 ಎಲೆ ಒಂಥರ ಇಲ್ಲ. ಜಗತ್ತಲ್ಲಿ ಒಂದೇ ಥರ ಇರುವ 2 ವಸ್ತು ಇಲ್ಲ. ಕೂದಲೆಲ್ಲ ಒಂದೇ ಅಲ್ಲ. ಒಬ್ಬೊಬ್ರು ಕೂದಲು ಒಂದೊಂದು ಥರ, ಒಬ್ಬೊಬ್ಬರು ಫಿಂಗರ್ ಪ್ರಿಂಟ್ ಒಂದೊಂದು ಥರ. ಎಲ್ಲಿಯಾದರೂ ಒಂದಿರೋ ತೋರಿಸಿ ನೋಡೋಣ ಅಂತ. ಬಹುಚಿತ್ರ ಜಗತ್ ಬಹುದಾಕರಣ ಪರಶಕ್ತಿರನಂತ ಗುಣಪರಮಃ. ಅಂತಹ ನಿಜವಾದ ತತ್ವವನ್ನು ಜಗತ್ತಿಗೆ ತೋರಿಸಿಕೊಟ್ಟ ಮಹಾನುಭಾವರು. ಅವರ ಪಾದವನ್ನು ಹಿಡಿದು ಅವರು ತೋರಿಕೊಟ್ಟ ರಾಜಮಾರ್ಗದಲ್ಲಿ ಮೆರೆದ ಮಹಾನುಭಾವರು ಪ್ರಾತಸ್ಮರಣೀಯರಾದ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಅವರ ಪಾದಾಕ್ರಾಂತರಾಗಿ ಬಂದ ಶ್ರೀಮಠ್ ಟೀಕಾಕೃತ್ಪಾದರೇ ಮೊದಲಾದ ಮಹಾನುಭಾವರು, ಅವರ ಪಾದವನ್ನು ಆಶ್ರಯ ಮಾಡಿ ರಾಜೇಂದ್ರ ತೀರ್ಥರೇ ಮೊದಲಾದ ಜ್ಞಾನಿಗಳು, ವಿಭುಧೇಂದ್ರ ತೀರ್ಥರೇ ಮೊದಲಾದವರು, ಆ ನಂತರದಲ್ಲಿ ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ರಘೋತ್ತಮರು, ವಿಜೇಂದ್ರರು,
ಯಾರ್ಯಾರನ್ನ ಪ್ರಾತಃ ಕಾಲದಲ್ಲಿ ಎದ್ದು ಗುರುಗಳು ಅಂತ ಸ್ಮರಣೆ ಮಾಡ್ತೀರಿ, ಆ ಎಲ್ಲ ಗುರುಗಳ ವೃಂದ ಆಚಾರ್ಯರ ಪಾದ ಧೂಳನ್ನ ನಿರಂತರ ತಲೆಯಲ್ಲಿ ಹೊತ್ತು ಮೆರಿತಾ ಇದ್ದಾರೆ ಎಂದಮೇಲೆ ಅಂಥ ಆಚಾರ್ಯರು ಆವಾಯು ನಮ್ಮ ಕುಲಗುರು ರಾಯನು. ಆಚಾರ್ಯರು ಕಾಸರಗೋಡು ಹತ್ತಿರ ಇರುವಂತಹ ವಿಷ್ಣುಮಂಗಲ ದೇವಾಲಯಕ್ಕೆ ಆಗಿನ ಕಾಲದ ರಾಜಾದಿರಾಜ ಜಯಸಿಂಹರಾಜ ಅಂತ ಅವನ ಆಹ್ವಾನದ ಮೇರೆಗೆ ಅಲ್ಲಿಗೆ ಬಂದಿದ್ದಾರೆ. ಅಲ್ಲಿ ಅವರನ್ನು ನೋಡುವ ಸಲುವಾಗಿ ಅನೇಕ ಜನ ವಿದ್ವಾಂಸರು ಸೇರಿದ್ದಾರೆ. ಆ ಎಲ್ಲ ವಿದ್ವಾಂಸರ ನಡುವೆ ಆಚಾರ್ಯರು ವಿದ್ವನ್ ಮಂಡಲಿಗೆ ಭೂಷಣಪ್ರಾಯರಾಗಿ ಆಸೀನರಾದ ಸಂದರ್ಭ ಜಯಸಿಂಹರಾಜ ತಾನು ಆಚಾರ್ಯರ ಪಾದವನ್ನು ಸ್ಪರ್ಶ ಮಾಡಿ ನಮಸ್ಕಾರ ಮಾಡಿ ಅಂಜಲಿ ಬದ್ಧನಾಗಿ ಕೈಯನ್ನು ಮುಗಿದು ಹೇಳ್ತಾ ಇದ್ದಾನೆ, ಕೃತಮಪಕೃತಮ ಆರ್ಯೈ ಕ್ಷಮ್ಯತಾಂ ಕ್ಷಾಂತಿ ಭೂಷ್ಯೈ ಇತಿ ಮೃದು ವದತಾಂಚ ಪ್ರಾರ್ಥನಾ ವಿಪ್ರಭೂಣಾಂ ಅಪಹೃತಮಪರೇಶಾಂ ಮಂತ್ರತೋ ಗ್ರಂಥಜಾತಂ ದಶ ಹೃದಯ ನಿಯೋಗಾದ್ ಅಗ್ರಹೀ ಶಂಕರಾರ್ಯ. ಆ ರಾಜ ಹೇಳ್ತಾ ಇದ್ದಾನೆ, ನಂದೊಂದು ಕರ್ತವ್ಯ, ತಾವು ಹಿಂದೆ ಆದೇಶ ಮಾಡಿದ್ರಿ ನಿಮ್ಮ ಅತ್ಯಪೂರ್ವವಾದ ಗ್ರಂಥಗಳು ಕಳ್ಳತನ ಆಗಿದೆ ಅಂತ. ಹಾಗೆ ಗ್ರಂಥವನ್ನು ಚೌರ್ಯ ಮಾಡಿದವರನ್ನು ಹಿಡಿದಾಗಿದೆ. ಆ ಗ್ರಂಥಗಳೆಲ್ಲ ನಮ್ಮ ವಶಕ್ಕೆ ಬಂದಿದೆ. ತಾವು ಈ ಮಾಡಿದ ಅಪಕಾರ್ಯವನ್ನು ಕ್ಷಮ ಮಾಡಬೇಕು, ಕ್ಷಮ ಮಾಡಿ ಮರಳಿ ಈ ಗ್ರಂಥಗಳನ್ನು ತೆಗೆದುಕೊಳ್ಳಬೇಕು ಅಂತ ರಾಜ ಏನೆಲ್ಲ ಆಚಾರ್ಯರ ಗ್ರಂಥಗಳು ಚೌರ್ಯ ಆಗಿತ್ತು ಅದನ್ನೆಲ್ಲ ಮರಳಿ ಅವರಿಗೆ ಒಪ್ಪಿಸ್ತಾ ಇದ್ದಾನೆ. ಆಚಾರ್ಯರ ಜೊತೆ ವಾದ ಮಾಡಿ ಅವರ ವಾದಕ್ಕೆ ಎದುರಿಲ್ಲದ ಸೋತು ಸುಣ್ಣ ಆದ ಜನ, ಈ ಆಚಾರ್ಯರು ಇಷ್ಟೆಲ್ಲ ವಾದ ಮಾಡೋದು ಪುಸ್ತಕದ ಪ್ರಭಾವದಿಂದ. ಪುರಾಣಕ್ಕೆ ಬಂದ ಆಚಾರ ಪುಸ್ತಕನೇ ಎತ್ಕೊಂಡು ಹೋಗ್ಬಿಟ್ರೆ ಪುರಾಣ ಏನು ಹೇಳ್ತಾರೆ ನೋಡೇ ಬಿಡೋಣ ಅಂತ. ಅದು ನಿಜ ರೀ. ನೀವು ಪುಸ್ತಕ ಕೊಡಲಿಲ್ಲ ಅಂದರೆ ನಾ ಏನು ಹೇಳಿ? ನಮ್ಮ ಎಲ್ಲ ಬುದ್ಧಿ ಎಲ್ಲ ಮಾತು ಬೇಸ್ ಇದ್ರ ಮೇಲೆ ರೀ. ನಮಗೆ ಮಸ್ತಕ ಕಡಿಮೆ, ಅದಕ್ಕೆ ಪುಸ್ತಕ ತರ್ತೇವೆ. ಮಧ್ವಾಚಾರ್ಯರು ಹಾಗೆ ಅನ್ಕೊಂಡ್ಬಿಟ್ರು. ಅವರಾಗಲ್ಲ, ಅವ್ರಿಗೆ ಪುಸ್ತಕ ನಿರಪೇಕ್ಷಿಗಳು. ಅವರು ಬರೀ ಮಸ್ತಕದಲ್ಲಿಯೇ ಪಾಠ ಪ್ರವಚನ ಮಾಡುವವರು. ಯಾಕಂದರೆ ಭಗವಂತನಲ್ಲಿ ಅಧ್ಯಯನ ಮಾಡಿದ ಮಹಾನುಭಾವರು ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರಹ ಅಂತ ವಾಯುದೇವರ ಒಂದು ವಿಶಿಷ್ಟವಾದ ಗುಣ. ಭಗವಂತನ ಬಗ್ಗೆ ಅವರಿಗಿರುವ ಜ್ಞಾನ ಪ್ರಳಯ ಕಾಲದಲ್ಲೂ ಮರೆಯಲ್ವಂತ. ನಮಗೆ ಇರೋ ಜ್ಞಾನ ಈಗ ಕೇಳ್ತಿರ್ತೀವಿ, 2 ನಿಮಿಷಕ್ಕೆ ಮರೆತು ಹೋಗ್ಬಿಡುತ್ತೆ. ಅರ್ಜೆಂಟ್ ಆಗಿಬಿಟ್ರಂತೂ ಪೂಜ್ಯಾಯ ರಾಘವೇಂದ್ರಾಯ ಬರಲ್ಲ. ನಮ್ಮದು ಜ್ಞಾನ ಎಲ್ಲ ಇಷ್ಟು. ಆದರೆ ಪ್ರಳಯ ಕಾಲ, ಮಹಾಪ್ರಳಯ ಕಾಲದಲ್ಲಿಯೂ ಕೂಡ ಭಗವಂತನ ಅರಿವಿನಲ್ಲಿ ಕುಂದಿಲ್ಲದಿರುವ ಏಕಮೇವ ದ್ವಿತೀಯ ವ್ಯಕ್ತಿಗಳು ಅಂದರೆ ಜೀವೋತ್ತಮರಾದ ವಾಯುದೇವರು. ಆದರೆ ಕುಹಕಿಗಳಿಗೆ ಅವರ ಯೋಗ್ಯತೆ ಗೊತ್ತಿಲ್ಲ. ಹೀಗಾಗಿ ಆಚಾರ್ಯರದು ಪುಸ್ತಕ ಲೈಬ್ರರಿ ಅವರದೇನಿದೆ ಅದನ್ನು ಕದ್ದು ಬಿಟ್ಟರೆ ಆಚಾರ್ಯರು ಸ್ವಲ್ಪ ತಣ್ಣಗಾಗ್ತಾರೆ ಅಂಥೇಳಿ ಅವರ ಗ್ರಂಥಗಳನ್ನು ಚೌರ್ಯ ಮಾಡಿದ್ದಾರೆ. ಆಚಾರ್ಯರು ಮನಸ್ಸು ಮಾಡಿದರೆ ಭೀಮಾವತಾರದಲ್ಲಿ, ಹನುಮದವತಾರದಲ್ಲಿ ಏನೆಲ್ಲ ಶಕ್ತಿಯನ್ನು ಪ್ರದರ್ಶನ ಮಾಡಿದ್ದಾರೆ. ಮುಷ್ಟಿಪ್ರಹಾರಂ ದಶಕಾಯ ಸೀತಾ. ರಾವಣನಿಗೆ ಒಂದೇ ಒಂದು ಗುದ್ದಿದ್ರೆ ಗುದ್ದದ್ದು ಒಂದು ಕೆನ್ನೆಗೆ, ಅದಕ್ಕೆ +9 ಇದು 10 ಬಾಯಿಗಳಲ್ಲಿ ರಕ್ತ ಸೋರ್ತಾ ಇದೆಯಂತೆ. ದೂರದಲ್ಲಿ ನೋಡುವವರಿಗೆ ರಾವಣ ವಾಂತಿ ಮಾಡಿಕೊಂಡ ರಕ್ತ ಅದೊಂದು ತಟಾಕದಂತೆ, ಸರೋವರದಂತೆ ಕಾಣ್ತದೆ. ಇನ್ನೆಷ್ಟು ಗುದ್ದಿರಬೇಡ, ಇನ್ಹ್ಯಾಗ ರಕ್ತ ಕಾಡಿರಬೇಡ. ಅದೇನು ಹನುಮಂತ ದೇವರನ್ನು ಕೇಳಿದ್ರಂತೆ, ಏನು ಸ್ವಾಮಿ ಭಾರಿ ಜೋರು ಬಿದ್ದೆ ಪೆಟ್ಟು? ಇಲ್ಲಪ್ಪ, ಫೆದರ್ ಟಚ್ ಅಂದ್ರಂತೆ. ಸುಮ್ಮನೆ ಲೈಟಾಗಿ ಟಚ್ ಮಾಡಿದ್ದಕ್ಕಿಷ್ಟು. ವಾಯುದೇವರು ಯಾರಿಗೆ ಹೊಡಿಬೇಕಾದ್ದಿಲ್ಲ, ಬೈಬೇಕಾದ್ದಿಲ್ಲ, ಶಸ್ತ್ರಾಸ್ತ್ರ ಪ್ರಯೋಗ ಮಾಡಬೇಕಾದ್ದಿಲ್ಲ. ಅವರು ಸಾಯಬೇಕಾದ್ರೆ ಅವರು ಒಳಗಿರೋ ವಾಯುದೇವರು ಈಚೆಗೆ ಬಂದರೆ ಸಾಕು, ಹೋಗೇ ಬಿಡ್ತಾರೆ. ಹೌದಾ? ನಮ್ಮೆಲ್ಲರ ಇರುವಿಕೆ ಯಾರಿಂದ? ಜಯದಯತು ಜಗತ್ರಾಣ, ಜಗದೊಳಗೆ ಸುತ್ರಾಣ,
ಅವ್ರು ಇಲ್ಲದೆ ಇದ್ರೆ ನಾವು ನಿತ್ರಾಣ ಅಲ್ವಾ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ನಿಮ್ಮದು ಉಸಿರಾಟ ವೇರಿ ಆಗಿಬಿಟ್ರೆ ಸುಸ್ತಾಗಿ ಬಿದ್ದು ಬಿಡ್ತೀರಿ. ನಿಜವಾಗಿಯೂ ವಾಯುದೇವ್ರ ಮಹಿಮಾ ನಮಗೆ ಗೊತ್ತಿಲ್ಲ ರೀ. ಆ ಉಸಿರಾಡೋ ಗಾಳಿ ಚೂರು ಹೆಚ್ಚು ಕಮ್ಮಿ ಆಗಿ ಡಾಕ್ಟ್ರ್ ಹತ್ರ ಹೋಗಿ ಡಾಕ್ಟ್ರು ಮೂತಿಗೆಲ್ಲ ಗ್ಲೌಸ್ ಹಾಕಿ ಅದು ಆಕ್ಸಿಜನ್ ಕೊಟ್ಟು ಒಂದು ವಾರ ಬಿಟ್ಟು ಆ ಬಿಲ್ ನೋಡಿದಾಗ ಉಸಿರಾಟದ ಬೆಲೆ ಅರ್ಥ ಆಗತ್ತೆ ನಮಗೆ. 70 ವರ್ಷ 1 ರೂಪಾಯಿನೂ ಪೇ ಮಾಡದೆ ಇಷ್ಟು ಉಸಿರಾಡಿದೀವಲ್ಲ. ಏನಾದರೂ ವಾಯುದೇವರು ಪರ್ ಮಂತ್ ಅಂಥೇಳಿ ಬಿಲ್ ಕಳಿಸಿದ್ದಿದ್ರೆ ಎಷ್ಟು ಕಟ್ಟಬೇಕಿತ್ತು, ಏನು ಕಥೆ ರೀ. ಅದರಿಂದ ದಯಮಾಡಿ ಕ್ಷಮ ಮಾಡಿ ಇಂತ ಇದ್ದಾನೆ ರಾಜ. ನಾವು ನಿತ್ಯದಲ್ಲಿ ವಾಯುದೇವರಲ್ಲಿ ಕ್ಷಮಾಯಾಚನೆ ಮಾಡಬೇಕು. ಸ್ವಾಮಿ ವರ್ಷಕ್ಕೊಂದು ಸತಿ ನಿಮ್ಮದು, ಅವತ್ತು ಕೂಡ ನಾವು ಬರೋದು ಕಷ್ಟ, ಏನೋ ಯಾವಾಗ ಬರ್ತೀವೋ ಕ್ಷಮ ಮಾಡಿ ಅಂತ ಹೇಳಿ ಕೇಳ್ಕೊಳ್ಬೇಕು. ಪರಿವೃತನ ಮನಮ್ರೈ ಗ್ರಾಮಣೀ ಗ್ರಾಮ ಪೂರ್ವೈ ಅವನತಮುರುಚೇ ತಪ್ಪಾದ ಪಾರ್ಶ್ವೇಂದ್ರ ಸಿಂಹಂ ಸಹಜ ವಿಜಯತೋ ಯುಗ್ವಿಕ್ರಮಾರ್ಯ ಪ್ರಸನ್ನ ಕವಿಕುಲ ತಿಲಕೋ ಸಾವಾಶಿಷಾತೋಷಯತ್ತಂ. ಆ ಸಂದರ್ಭದಲ್ಲಿ ಗ್ರಂಥವನ್ನೆಲ್ಲ ತಮ್ಮ ವಶಕ್ಕೆ ತೆಗೆದುಕೊಂಡವರು ಶಂಕರ ಪಂಡಿತರು ಅಂತ. ಈ ಶಂಕರ ಪಂಡಿತಾಚಾರ್ಯರು ತ್ರಿವಿಕ್ರಮ ಪಂಡಿತರ ತಮ್ಮಂದಿರು, ಸುಬ್ರಹ್ಮಣ್ಯ ಸೂರಿಗಳ ಮಕ್ಕಳು ಇವರು ಕೂಡ. ಹೀಗಾಗಿ ಆಗಾಗ ತ್ರಿವಿಕ್ರಮ ಪಂಡಿತಾಚಾರ್ಯರು ಹೇಗಿದ್ರು ತಮ್ಮನೇ ಲೈಬ್ರರಿಯನ್, ಆಚಾರ್ಯರ ಗ್ರಂಥಪಾಲಕರು ಅವರೇ. ಪುರ್ಸೊತ್ತಾದಾಗೆಲ್ಲ ಆಚಾರ್ಯರ ಭಾಷ್ಯವನ್ನು ತೆಗೆದು ನೋಡ್ತಾ ಇದ್ದರೆ ಒಂದೊಂದು ವಾಕ್ಯ ನೋಡಿದ್ರೆ ಆನಂದ ಆಗ್ತಿತ್ತು. ಯಾವಾಗಲೂ ಹಾಗೆ ರೀ, ಒಳ್ಳೆ ಜ್ಞಾನಿಗಳಿಗೆ ತಿಳಿಯದ ವಿಷಯ ತಿಳಿದ್ರೆ ಭಾರಿ ಆನಂದ. ನಮ್ಗೆ ಅವೆಲ್ಲ ಆಗಲ್ಲ. ನಮಗೆಲ್ಲ ಹಿಂದಿನ ಮನೆಯವ್ರದ್ದೇನೋ ಕಥೆ ಹೌದಾ ಅಂತಾರೆ, ಏನು ಆನಂದದಿಂದ ಕೇಳ್ತಾರೆ. ಯಾರೋ ಓಡೋಗಿದ್ದು, ಯಾರೋ ಹಾಳಾಗಿದ್ದು, ಯಾರ ಮನೇಲೋ ಕಳ್ತನ ಆಗಿದ್ದು, ಇದೆಲ್ಲ ಭಾಳ ಆನಂದದಿಂದ ಕೇಳ್ತೀವಿ. ನಮಗೆ ಕಳ್ಳರದು, ಸುಳ್ರದು, ಅಯೋಗ್ಯರದು ಇಂಥವ್ರ ಕಥೆ ಅಂದರೆ ನಮಗೆ ಭಾರಿ ಇಂಟ್ರೆಸ್ಟ್. ಆದರೆ ಭಗವಂತನ ಬಗ್ಗೆ ಏನಾದರೂ ತಿಳಿಬೇಕು ಅಂತ ಯಾರಿಗೆ ಜಿಜ್ಞಾಸುಗಳಿರ್ತಾರೆ, ಅವರು ನಿಜವಾದ ಅರ್ಥ ಗೊತ್ತಾದಾಗ ಇಷ್ಟು ಆನಂದ ಆಗತ್ತೆ, ಅವ್ರಿಗೆ ಮತ್ತೇನು ಬೇಡ ಅನ್ಸತ್ತೆ. ಇದೇ ಸಾಕು ಅಂತಿರ್ತಾರೆ.